ಓಕೆ, ಇವತ್ತು ಇವಾಗ ಅಲ್ಲಿ ಕೆಲವು ಹಳ್ಳಿಯಲ್ಲಿ ಏನು ಸಮಸ್ಯೆ ಇದೆ ಅದೆಲ್ಲ ನಾವು ಬಗೆಹರಿಸ್ತಕ್ಕಂಥ ನಾವು ಕೆಲಸ ಮಾಡಿದ್ದೀವಿ. ಇವಾಗ ದಯವಿಟ್ಟು ತಾವೆಲ್ಲರೂ ಕೂಡ ಸಹಕಾರ, ಒಂದು ನಿಮಿಷ ಇವಾಗ ತಾವೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಅದು ಮಾಡ್ತೀವಿ, ನಾವು ಅದನ್ನು ಮಾಡಿಸ್ಕೊಡ್ತೀವಿ. ಓಕೆ, ಈಗ ಮೊದಲ ಬಾರಿಗೆ ನಾವು ಸರ್ಕಾರ ವತಿಯಿಂದ ನಾವು ನಮ್ಮ ಬೋರ್ಡ್ ಮುಖಾಂತರ ಒಂದು ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ಪಾಲಿಸಿ, ಟೆಕ್ಸ್ಟೈಲ್ ಪಾಲಿಸಿ, ಅಗ್ರಿಕಲ್ಚರ್ ಪಾಲಿಸಿ, ಟೂರಿಸಂ ಪಾಲಿಸಿ, ಹೈಯರ್ ಎಜುಕೇಷನ್ ಪಾಲಿಸಿ, ಅದರ ಜೊತೆಯಾಗಿ ನಮ್ಮ ಭಾಗಕ್ಕೆ ಬಂದಿರುವಂತಹ ಈ ಒಂದು 5,000 ಕೋಟಿ ಅನುದಾನವನ್ನು ನಾವು ಈ ಬಾರಿ ಯಾವ ಕಾರಣಕ್ಕೂ 5,000 ಕೋಟಿ ಖರ್ಚು ಮಾಡ್ತೀವಿ, 5,200 ಕೋಟಿಗಿಂತ ಖರ್ಚು ಮಾಡ್ತಕ್ಕಂಥ ಸರಳೀಕರಣ ಮಾಡ್ತಕ್ಕಂಥ ನಾವು ಮಾಡ್ತೀವಿ. ಅದ್ರ ಜೊತೆಯಾಗಿ ಈಗಾಗಲೇ ಭಾಳ ಸತಿ ನಾನು ಹೇಳ್ತಕ್ಕಂಥ ವಿಷಯ, ನಮಗೆ ಇರ್ತಕ್ಕಂಥ ಇಲ್ಲಿ ಶಿಕ್ಷಕರ ಒಂದು ಭರ್ತಿ ಆಗಬೇಕು ಅಂತಲೂ ಕೂಡ ನಾವು ಒಂದು ಕೇಳಿದ್ದೀವಿ. ಇಲ್ಲಿ ಇರ್ತಕ್ಕಂಥ ನಮ್ಮ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಇರ್ತಕ್ಕಂಥ ಏನು ಜನರ ಒಂದು ಅವಶ್ಯಕತೆ ಇದೆ ಅದನ್ನು ಕೂಡ 703 ಇಲ್ಲ ಅಂದರೂ 350 ಆದರೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ವಿವಿಧ ಆವಿಷ್ಕಾರ, ವಿವಿಧ ಅಭಿವೃದ್ಧಿ, ಇಂಡಸ್ಟ್ರಿಯಲ್ ಹಬ್ ಯೋಜನೆ ಅದು ಇದು ಸೇರಿಸಿ ಭಾಳಷ್ಟು ಹೊಸ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಾಗಲಿ ಅದೆಲ್ಲ ಫೈನಲ್ ಒಂದು ಹಂತಕ್ಕೆ ಬಂದಿದೆ. ಮತ್ತೊಮ್ಮೆ ತಮ್ಮ ಜೊತೆ ನಾವು ಮಾತಾಡಿ ನಾವು ಮಾಡ್ತೀವಿ. ಇವಾಗ ಏನಿದ್ರೂ ಇವಾಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಏನೇನು ಅವಶ್ಯಕತೆ ಇದೆ, ಈ ಒಂದು ಅಕ್ಷರ ಆಗಲಿ, ಆರೋಗ್ಯ ಆಗಲಿ, ಅಂಗನವಾಡಿಗಳಾಗಲಿ, ನ್ಯೂಟ್ರಿಷನ್ಗಳಾಗಲಿ ಏನೇನು ಅವಶ್ಯಕತೆ ಇರ್ತದೆ. ಯಾಕಂದರೆ ಇದು ಅಭಿವೃದ್ಧಿ ಆಗಬೇಕು ಅಂದರೆ ಒಂದೇ ವರ್ಷ ನಾವು ಹೊಸ ಪಾಲಿಸಿ ಮಾಡಿ ಇನ್ನೊಂದು ಮಾಡೋಕ್ಕಾಗಲ್ಲ, ಇದೆಲ್ಲ ಮುಂದುವರಿಸಬೇಕಾಗ್ತದೆ. ನಮಗೆ ಬರ್ತಕ್ಕಂಥ ಕೇವಲ 1,500 ಕೋಟಿ, ಮಿಕ್ಕಿದು ಹೋಗೋದು ನೇರವಾಗಿ ಹೋಗ್ತಕ್ಕಂಥ MLAsಗೆಲ್ಲ ಹೋಗಿರ್ತದೆ. ಈ ಒಂದು 1,500 ಕೋಟಿಯಲ್ಲಿ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಈ ಒಂದು ಅಂಗನವಾಡಿ ಆಗಲಿ, ಅಗ್ರಿಕಲ್ಚರ್ಗಳಾಗಲಿ, ಹೈಯರ್ ಎಜುಕೇಷನ್ಗಳಾಗಲಿ, ನಮ್ಮಲ್ಲಿ ನಾಲೆಜ್ ಪಾರ್ಕ್, ನಾಲೆಜ್ ಸಿಟಿ ಅಂತ ನಮ್ಮ ಜವರಿಯಲ್ಲಿ ಏನು ಅನೌನ್ಸ್ ಆಗಿದೆ ಅದನ್ನು ಕೂಡ ಈ ಸತಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ, ಈ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ನೀವು ಬರ್ತಕ್ಕಂಥ ದಿನಗಳಲ್ಲಿ ನೋಡ್ತೀವಿ. ಓಕೆ,